ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅರ್ಚಿಸ್ ಸವಿರುಚಿಗಳು. ಇವತ್ತಿನ ರೆಸಿಪಿ ಕಾಳುಗಳ ಕೂಟು. ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ಪಷ್ಟು ಬಟಾಣಿ, ಅರ್ಧ ಕಪ್ಪಷ್ಟು ಕಡಲೆಕಾಳು, ಅರ್ಧ ಕಪ್ಪಷ್ಟು ಕಡಲೆ ಬೀಜ, ಅರ್ಧ ಕಪ್ಪಷ್ಟು ಹುರುಳಿಕಾಳು, ಅರ್ಧ ಕಪ್ಪಷ್ಟು ಅಲಸಂದಿ ಕಾಳು, ಅರ್ಧ ಕಪ್ಪಷ್ಟು ಹೆಸರು ಕಾಳು, ಅರ್ಧ ಕಪ್ಪಷ್ಟು ಅವರೆಕಾಳು. ಈ ಎಲ್ಲ ಕಾಳುಗಳು ಕೂಟ್ ಮಾಡಲು ಬೇಕಾಗುತ್ತದೆ. ನಂತರ 1 ಕಪ್ಪಷ್ಟು ಹುರುಳಿಕಾಳು, ಅಲಸಂದಿ ಕಾಳು, ಹೆಸರು ಕಾಳು, ಅವರೆಕಾಳು, ಕಡಲೆ ಬೀಜ, ಕಡಲೆಕಾಳು, ಬಟಾಣಿ ನೀರು ಹಾಕಿ ನೆನೆಸಿಡಬೇಕು ನೈಟು. ನಂತರ ಮಸಾಲ ರೆಡಿ ಮಾಡುವುದಕ್ಕೆ ಸ್ವಲ್ಪ ಸಾಸಿವೆ, ಗಸಗಸೆ 1 ಚಮಚದಷ್ಟು, 1 ಚಮಚದಷ್ಟು ಜೀರಿಗೆ, 2 ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ತುಪ್ಪ, ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ, ಅರ್ಧ ಕಪ್ಪಷ್ಟು ಕರಿಬೇವಿನ ಸೊಪ್ಪು, 1 ಕಪ್ಪಷ್ಟು ಈರುಳ್ಳಿ, ಅರ್ಧ ಚಮಚದಷ್ಟು ಅರಿಶಿನ, 1 ಕಪ್ಪಷ್ಟು ತೆಂಗಿನ ತುರಿ, 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂತಹದ್ದು, 2 ಚಮಚದಷ್ಟು ಸಾಂಬಾರ್ ಪೌಡರ್, 5 ಬ್ಯಾಡಗಿ ಮೆಣಸಿನಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆ. ನಂತರ ಒಗ್ಗರಣೆ ಮಾಡುವುದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಎಣ್ಣೆ, ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ನಂತರ ಟೊಮೊಟೊ, ಕರಿಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 5 ಮಿನಿಟ್ಸ್ ಬಿಡಬೇಕು ಒಗ್ಗರಣೆಗೆ. ನಂತರ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಗಸಗಸೆ, ಬ್ಯಾಡಗಿ ಮೆಣಸಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಗ್ಗರಣೆ ರೆಡಿಯಾಗಿದೆ. ಒಗ್ಗರಣೆ ಆರಿದ ಮೇಲೆ ಮಿಕ್ಸಿ ಜಾಡಿಗೆ ಹುರಿದಿರುವಂತಹ ಈರುಳ್ಳಿ, ಟೊಮೊಟೊ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಎರಡು ಚಮಚದಷ್ಟು ಸಾಂಬಾರ್ ಪೌಡರ್, 1 ಚಮಚದಷ್ಟು ಖಾರದ ಪುಡಿ, 1 ಬೌಲಷ್ಟು ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾಡಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಒಂದು ಕುಕ್ಕರ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆ, ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಸಣ್ಣದಾಗಿ ಹಚ್ಚಿರುವಂತಹ 1 ಟೊಮೊಟೊ, ನೆನೆಸಿರುವಂತಹ ಕಾಳುಗಳು, 3 ಆಲೂಗೆಡ್ಡೆ, 8 ಸಣ್ಣದಾಗಿ ಹಚ್ಚಿರುವಂತಹ ಬದನೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಾಳು, ಬದನೆಕಾಯಿ. ನಂತರ ರುಬ್ಬಿಕೊಂಡಿರುವ ಮಸಾಲವನ್ನು ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕುಕ್ಕರು ಮುಚ್ಚಳವನ್ನು ಮುಚ್ಚಬೇಕು. 2 ವಿಸಿಲ್ ಕೂಗಿಸ್ಕೊಬೇಕು ಕುಕ್ಕರ್ನ. ಕುಕ್ಕರ್ ಆರಿದೆ.
ಈ ಥರ ಕುಕ್ಕರಾಗೆ ಬೇಯಿಸಿದಿರಲ್ಲ, ಚೆನ್ನಾಗೆ ಬೆಂದಿದೆ. ಕಾಳು ಬದನೆಕಾಯಿ ಕೂಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕುದೀತಿದೆ ಕಾಳು ಕೂಟು. 1-2 ಚಮಚದಷ್ಟು ತುಪ್ಪ, ಟೇಸ್ಟು ಚೆನ್ನಾಗಿರುತ್ತೆ ತುಪ್ಪ ಹಾಕಿದರೆ. ಒಂದು 5 ಮಿನಿಟ್ಸು ಚೆನ್ನಾಗಿ ಕುದಿಯೋ ತನಕ ಬಿಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಬೇಕು. ಹಳ್ಳಿ ಶೈಲಿಯ ಕಾಳುಗಳ ಕೂಟು ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ. ಪ್ಲೀಸ್ ಟು ಲೈಕ್, share, comment, subscribe and support my channel. Thanks for watching.